ಈ ಜಯಮ್ಮ ಯಾರಿಗೂ ಎದ್ರಕೊಂಡಿಲ್ಲ, ಇಲ್ಲಿವರೆಗೂ ಆಗೈತೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಏನೋ ಬೇಜಾರ ಮಾಡ್ಕೊಂಡಿದ್ದೆ, ಇವಳು ಏನಂತ ಹೇಳಾಳಂತೆ ಈ ಗಂಗಮ್ಮ. ಎಲ್ಲರೂ ಕೊಟ್ಟನು ಅಲ್ಲ, ನನ್ನ ಗಂಡ ಕುಡ್ದಿರ್ತಾನೆ, ಯಾಕೆ ತಂದು ಎಲ್ಲರಿಗೂ ತೋರಿಸ್ಬೇಕು ಇವಳು ಅಂತ ಹೇಳಾಳಂತೆ. ಎಲ್ಲರಿಗೂ ತೋರಿಸ್ತೀನಿ, ನಾನು ಬಿಡಲ್ಲ. ಇನ್ನೂ ಹೋಗಿ ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ. ಒಂದು ಡಜನ್ ಸೀರೆನ ಎಲ್ಲರಿಗೂ ತೋರಿಸ್ತೀನಿ. ಒಂದು ಡಜನ್ ತಂದಿದ್ದೀನಿ. ಅವ್ನು ಹುರ್ಕಂಬ್ಲ, ರಾಮನೂ ಹುರ್ಕೋಬೇಕು, ಅವ್ಳು ಗಂಗಮ್ಮನೂ ಹುರ್ಕೋಬೇಕು, ಎಲ್ಲರೂ ಹುರ್ಕೋಬೇಕು ನಾನು ನೋಡಿ. ಜಯಮ್ಮ ಒಂದು ಡಜನ್ ಸೀರೆ ತಂದವಳಲ್ಲ ಅಂತ. ಓ, ನಾನು ಒಂದೊಟ್ಟು ಇನ್ನೂ ನಾನು ರೈಸ್ ಆಗ್ತೀನಿ. ಇನ್ನು ನನಗೆ ಒಳ್ಳೆ ಅನು ತಂದಿಂದಾನ ಏನೋ ನನ್ನ ಹತ್ರ ಪ್ರೀತಿಯಿಂದ ಬಂದರೆ ಮಾತ್ರ ಬೆಲೆ, ಇಲ್ಲ ಅಂತಂದರೆ ನಾನು ಅವ್ರಿಗಿನ್ನೂ ಜಾಸ್ತಿ ವಿರುದ್ಧ ಆಗ್ತೀನಿ. ನಾನು ಆ ಥರ ನಾನು ಹೇಳ್ದಷ್ಟು ಜಾಸ್ತಿನೇ ಮಾಡ್ತೀನಿ, ಅತಿನೇ ಮಾಡ್ತೀನಿ ನಾನು. ಏನು ಎಲ್ಲರಿಗೂ ತೋರಿಸ್ತಾಳೆ, ಈ ಪಟ್ಟು ತೋರ್ಸಲ್ಲ ನೋಡು ಯಾರು ತಗೋನು. ಈ ಪಟ್ಟು ಯಾಕಂತಂದ್ರೆ ಸುಮ್ಮನೆ ಇಕ್ಕೆ ಅಂತಾಳೆ ಅಂತ ಹೇಳಾಳಂತ ಅವಳು ಗಂಗಮ್ಮ. ಈ ಪಟ್ಟು ನಾನೇನು ಹೆದರಿಕೆ ಮಲ್ಬಿಡು. ಕಂಬ್ಳಿ ಬರ್ತಾ ಇದ್ದಾಳೆ, ಕಂಬ್ಳಿಗೆ ತೋರಿಸ್ಕೊಂಡು ತಗೊಂಡು ಹೋಗ್ತೀನಿ. ಏನು ಬೇಕಯ್ಯ, ಈ ಓಸಕ್ಕೊಂದು ಸೀರೆ ತಗೊಂಡು ಹೋಗ್ತಾ ಇದೆಯಾ? ಈ ಓಸು ನಿನಗೆ ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ. ಒಂದು ಡಜನ್ ಕಣೆ, ಒಂದಲ್ಲ ಎರಡಲ್ಲ, ಒಂದು ಡಜನ್ ತಗೊಂಬಂದಿದ್ದೀನಿ. ಈ ಪಟ್ಟು ಏನು ತಂದರೆ ಯಾರಿಗೂ ತೋರಿಸಲ್ಲ, ಸುಮ್ಮನೆ ಇಕ್ಕೆಂತಾಳೆ ಅಂತ ಮಾತಾಡೋರಂತೆ ಯಾರಾನ. ಅದಕ್ಕೆ ಅವ್ರ ಎದುರಿಗೆ ಇನ್ನು ನಾನು ಜೋರು ಮಾಡ್ತೀನಿ. ಅವ್ರು ಒಂದಷ್ಟು ನಾನು ಇನ್ನೂ ಜೋರೇ ಮಾಡೋದು, ನಾನೇನು ಕಡಿಮೆ ಮಾಡಲ್ಲ, ನಾನು ಜೋರು ಮಾಡ್ತೀನಿ. ಅದಕ್ಕೇ ಡಜನ್ ಸೀರೆ ತಗೊಂಬಂದಿದ್ದೀನಿ ಕಣೆ ಕಂಬಿ. ನೋಡಿ ಚೆನ್ನಾಗಿದ್ದಾವೇನ, ಒಂದು ಡಜನ್ ಒಂದೇ ಸತಿ ತಗೊಂಬಂದಿದ್ದೀನಿ. ಕಲರ್ ಬೇರೆ ಬೇರೆ ಎಲ್ಲ ಇರಲಿ, ಒಂದೇ ಸತಿ ಎಲ್ಲ ಬ್ಲೌಸ್ ಹೊಲಿಸ್ಬಿಡೋಣ ಅಂತ ಒಂದು ತಗೊಂಬಂದಿದ್ದೆ. ಈಗೆಲ್ಲ 2,2 ಸಾವಿರ ರೂಪಾಯಿ, 3,3 ಸಾವಿರ ರೂಪಾಯಿ ಇವೆಲ್ಲನ. ಒಂದು ಮಾತ್ರ ಒಂದು 4,000 ರೂಪಾಯಿ ಐತೆ. ಎಲ್ಲ ಜಾಸ್ತಿ ರೇಟ್ನಾವೇ ತಗೊಂಬಂದಿದ್ದೀನಿ. ಒಂದು 20 ಸಾವಿರ ರೂಪಾಯಿ ಆಯಿತು. ಹೋದ್ರೂ ಹೋಗ್ಲಿ ಅಂತೇಳಿ ತಗೊಂಬಂದ್ಬಿಟ್ಟೆ. ಭಾಳ ಬೇಜಾರಾಗ್ಬಿಟ್ಟಿತ್ತು ಕಣೆ ನನಗೆ. ಅವ್ನು ರಾಮ ಅವತ್ತು ನನ್ನ ಸೀರೆ ಸುಟ್ಟಾಕ್ದಂಗಿಂದ ಪಂಚಾಯತಿಗೆ ಹಾಕಿ ನನ್ನ ಸೀರೆ ದುಡ್ಡೆಲ್ಲ ಕೊಡಲಿಲ್ವಲ್ಲ, ಅದಕ್ಕೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಇಲ್ಲ ಅವ್ನು ಕಣ್ಣೆದ್ರಿಗೆ ಒಂದು ಡಜನ್ ಸೀರೆ ತಂದು ತಿರ್ಗಿ ಹೆಂಗಸ್ರಿಗೆ ನಾನು ತೋರಿಸ್ಕೊಂಡು ಓಡಾಡಲಿಲ್ಲ ಅಂತಂದರೆ ನನ್ನ ಹೆಸರು ಜಯಮ್ಮ ಅಂತ ಕರಿಬಾರ್ದು ಅಂತ ಅಮ್ಮಂಗಿತ್ತು ನನಗೆ. ಅದಕ್ಕೆ ತಿರ್ಗಾ ಒಂದು ಡಜನ್ ಸೀರೆ ತಗೊಂಬಂದೆ ನಾನು. ಬಿಡಲ್ಲ ನಾನು. ಈಗ ನಾನು ಹೇಳ್ದಷ್ಟು ಅತಿನೇ ಮಾಡೋದು ನಾನು ಯಾವ ವಿಚಾರದಾಗೆ ಆಗಲಿ. ಏನೋ ಪ್ರೀತಿಯಿಂದ ಬಂದರೆ ಮಾತ್ರ ನನ್ನ ಹತ್ರ ಬೆಲೆ. ಯಾರೇ ಆಗಲಿ, ನೀನೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ ಪ್ರೀತಿಯಿಂದ ಬರ್ಬೇಕು ನನ್ನ ಹತ್ರ. ಹಂಗಾದ್ರೆ ನಾನು ಬೆಲೆ ಕೊಡೋದು. ಇಲ್ಲ ನಾನು ಏನು ಮಾಡ್ಬೇಕಂಬಂದು ನನಗೆ ಚೆನ್ನಾಗಿ ಗೊತ್ತೈತಿ, ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಅಮ್ಮ, ಇಷ್ಟು ಚೆನ್ನಾಗಿದೆ ಸೀರೆ ಮಾತ್ರ, ಭಾಳ ಚೆನ್ನಾಗಿದೆ ಹೇಳು. ತೋರಿಸ್ತೀನಿ. ನೋಡ್ತಾ ಇದ್ದಾಳೆ ಅವಾಗಿಂದಾನ. ಅವನು ರಾಮನ ಅಲ್ಲೇ ಹೊರಗೆ ಇದ್ದಾನೆ. ಅದಕ್ಕೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ, ಎಲ್ಲರೂ ನೋಡಲಿ ಅಂತ. ಎಲ್ಲರೂ ನೋಡಬೇಕು. ಎಲ್ಲರಿಗೂ ತೋರಿಸ್ಕೊಂಡು ಅವಳು ಹೇಳಾಳಂತೆ ಕುಲಿ ಒಗಿತಾಗಿ. ಇಪ್ಪಟ್ಟು ಬಜ್ಜಿ ಕೆಮ್ತಾಳೆ, ಬೇರ್ನ ಕಿಕ್ಕಿ ಬೀಗ ಹಾಕಿ ಕೆಮ್ತಾಳೆ, ಆತ ಇಪ್ಪಟ್ಟು ಹೊರಗೆ ತೆಗಿಯಲ್ಲ ಅಂತ. ನಾನು ಇಪ್ಪಟ್ಟು ಯಾಕೆ ಹೆದ್ರಿಕೆ ಅಂತೀನಿ? ಹೆದ್ರಿಕೆ ಅಮ್ಮಲ್ಲ ಬಿಡು. ನನ್ನ ಹತ್ರ ಹೆದ್ರಿಕೆ ಅಮ್ಮ ಅಂತ ಮಾತೇ ಇಲ್ಲ. ನಾನು ಹೇಳ್ದಷ್ಟು ಅತೀನಿ ನಾನು. ಇಲ್ಲ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿರೋ ಕಲರ್ ಡಿಸೈನು ಎಲ್ಲ ಚೆನ್ನಾಗಿರೋವೇ ಸೆಲೆಕ್ಟ್ ಮಾಡಿದ್ಯಾ. ಚೆನ್ನಾಗಿದೆ ಕಣ್ ಜೇಕಾಯಿ. ಸರಿ ಆಯ್ತು ಹೇಳಲ್ಲಿ. ಅಲ್ಲಿ ಲತಮ್ಮ ಇದ್ದಾಳೆ, ಲತಮ್ಮಕ್ಕೆ ತೋರಿಸ್ಬತ್ತೀನಿ. ಸರಿ ಆಯಿತು, ತೋರ್ಸೋಗಿ ಹೋಗು. ಜೇಕಾಯಿ ಒಂಥರ ಹೇಳ್ದಷ್ಟು ಅತಿ ಮಾಡ್ತಾಳೆ. ರಾಮ್ ಬೇರೆ ಸೀರೆ ಸುಟ್ಟಾಕ್ಬಿಟ್ಟಿದ್ದ, ಭಾಳ ಬೇಜಾರಾಗ್ಬಿಟ್ಟಿತ್ತು. ಅವಳು ಒಂಥರ ಸೀರೆ ಸುಟ್ಟಾಕಿದ್ಕೆ ಭಾಳ ಬೇಜಾರು ಮಾಡ್ಕೊಂಡಿದ್ಲು, ಹೊರಕ್ಕೆ ಹೊಡ್ತಿರ್ಲಿಲ್ಲ. ಇವತ್ತು ಸೀರೆ ತಗೊಂಬಂದ್ಬಿಟ್ಟವಳೆ, ಅದಕ್ಕೆ ಬಂದವಳೆ. ನಾನೆಲ್ಲ ನೋಡೇ ಇರಲಿಲ್ಲ ಅಲ್ಲೇ ನೀವು ವಾರದಿಂದನೂ. ಭಾಳ ಬೇಜಾರಾಗಿದ್ಲು. ಯಾಕೋ ಹೊರಕ್ಕೆ ಬರಲ್ವಲ್ಲ ನಮ್ಮ ಜಯಕಯ್ಯ ಅನ್ಕೊಂತಿದ್ದೆ. ಇವನು ರಾಮ್ ಸೀರೆ ಸುಟ್ಟಾಕಿದ್ನಲ್ಲ, ಅದಕ್ಕೆ ಗೊತ್ತಾ ಇರಲಿಲ್ಲ. ಯಾರಿಗೂ ತೋರಿಸ್ತಾಳೆ, ಅವಳಿಗೆ ಒಂಥರ ಖುಷಿ, ನಮ್ಮದೇ ಒಂಥರ. ಏನು ತಾಯಿ ಜಯಕಯ್ಯ ಅಷ್ಟೊಂದು ಯಾತ ಹಿಂಗೆ ಹಿಡ್ಕೊಂಡ್ ಬರ್ತಾ ಇದೆಯಾ? ಸೀರೆ ಕಣೆ ನೋಡಲ್ಲ ತಮ್ಮ, ಸೀರೆ ತಗೊಂಬಂದಿದ್ದೀನಿ. ಒಂದು ಡಜನ್ ಸೀರೆ ತಗೊಂಡಿದ್ದೀನಿ. ಒಂದು ಡಜನ್ ಏನೋ ಒಂದಲ್ಲ ಎರಡಲ್ಲ, ಒಂದು ಡಜನ್ ಸೀರೆ ತಂದು ನಾನು ತಿರ್ಗಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿದ್ದಾವೇನ? ಚೆನ್ನಾಗಿದ್ದಾವಮ್ಮ. ಎಷ್ಟು ಚೆನ್ನಾಗಿದ್ದಾವಂಗೇನೆ, ಭಾಳ ಚೆನ್ನಾಗಿದೆ ಕಣ ಜೇಕಯ್ಯ. ಎಲ್ಲಿ ತಗೊಂಬಂದೆ? ಒಂದು ಡಜನ್ ಸೀರೆ ತಗೊಂಬಂದೆ ಎಲ್ಲಾರ್ಗು. ಹೆಂಗೆ ಅವಾಗಿಂದ ನಾನು ಯಾತತ್ತು ಕಂಬ್ಳಿರ್ ಮಂತಾಗ ಹಿಂಗೆ ತೋರಿಸ್ತಾ ಇದ್ದೀನಿ ನಮ್ಮ ಜೇಕಯ್ಯ ಅಂದ್ಕೊಂಡು. ಯಾಕೆ ಇವಾಗ ಒಂದು ಡಜನ್ ತಗೊಂಬಂದಿದೀಯಾ? ಯಾಕಿಲ್ಲ, ಆ ರಾಮನೂ ಆ ಗಂಗಿನೂ ಉರ್ಸಕ್ಕಾಗಿನ. ಅವಳು ಗಂಗಮ್ಮ ಕೊಲಿ ಒಗಿತಾಗ ಹೇಳಾಳಂತೆ. ಜೇಕಯ್ಯನ ಯಾತಂತರ್ಲಿ ಸುಮ್ಮ ಬಚಿ ಕೆಮ್ತಾಳೆ ನೋಡಿನ ಅವಳು. ಯಾರಿಗೂ ತೋರ್ಸಲ್ಲ. ನನ್ನ ಗಂಡ ಮೊನ್ನೆ ಹಂಗೆ ಮಾಡಿದ್ಕೆ ಅವಳು ಇವಾಗ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡವಳೆ, ಅದಕ್ಕೆ ಹೊರಕ್ಕೆ ಬರಲ್ಲ ಅಂತ ಆಡಿಕೆ ಮಾಡಂತಿ. ನಾನು ಹೆದ್ರಿಕೆಂತೀನಿ. ಅವಳು ನೋಡ್ಲಿ ಅಂತಲೇ ಅಲ್ಲ, ಇದರ ಗಂಡ ಹೆಂಡತಿ ಇಬ್ಬರು ಅವ್ರ ಮಂತಾಗೆ ನೋಡ್ಲಿ ಅಂತಲೇ ತಗೊಂಬಂದಿದ್ದೀನಿ. ನಾನು ಇಲ್ಲೋಡು, ನಾನು ಹೆಂಗೆ ಅಂತಂದರೆ ನಾನು ಹೆಂಗೆ ಬೇಕಾದ್ರೂ ನಾನು ಯಾವಾಗ ಹೆಂಗಿರ್ತೀನಿ ಅಂತ ನನಗೆ ಹೇಳೋಕ್ಕೆ ಆಗಲ್ಲ. ಅವ್ರು ಹಿಂಗೆ ಮಾತಾಡೋರೆಂಬುದು ನನ್ನ ಕಿವಿ ಬಿದ್ದೈತೆ ಅಂದ್ರೆ ನಾನು ಇನ್ನೂ ಅವ್ರು ಒಂದಷ್ಟು ಅತಿನೇ ಮಾಡ್ತೀನಿ. ಲತಮ್ಮ ಸೆನಕಿಲ್ವೇನೆ ಸೀರೆ? ಭಾಳ ಚೆನ್ನಾಗಿದ್ದಾವೆ. ಕಲ್ಲರು ಡಿಸೈನು ಚೆನ್ನಾಗಿದಾವಮ್ಮ, ಚೆನ್ನಾಗಿದೆ. ಸ್ಮೂತಾಗಿ ಇದ್ದಾವೆ, ಏನು ಒಲ್ಟಾಗಿಲ್ಲ,
ಚೆನ್ನಾಗಿದಾವೆ ಸೀರೆ ಮಾತ್ರ ಸೂಪರ್ ಆಗಿದಾವೆ. ಅದ್ರಾಗ ಯಾರು ಸೆಲೆಕ್ಟ್ ಮಾಡಿದ್ ನಮ್ಮ ಜಯಕ್ಕ ತಾನೆ. ಯಾತ ಇಜ್ಜಕಯ್ಯ ಯಾತ ಹಿಂಗೆ ಹಿಡ್ಕೊಂಡು ಓಡಾಡ್ತೀಯ? ರಶ್ಮಕ್ಕ ಸೀರೆ ತಗೊಂಬಂದಿದ್ನಿ. ಸೀರೆ ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ. ಒಂದು ಡಜನ್ನು ಯಾಕೆ? ಅವಳು ಸೀರೆನೇ ಪಟ ತರಲ್ ನೋಡ, ಅವಳು ತಂದು ಯಾರಿಗೂ ತೋರ್ಸಲ್ಲ ಅಂತ ಹೇಳಾಳಂತೆ. ಅದಕ್ಕೆ ತಗೊಂಬಂದಿದ್ದೀನಿ ಅವ್ರ ಎದುರಿಗೆ ಗಂಡ ಹೆಂಡತಿ ಇಬ್ಬರಿಗೆ ಗೊತ್ತಾಗ್ಲಿ ಅಂತ. ನಾನು ಇಲ್ಲೋಡು ಒಂದಷ್ಟು ಅತಿನೇ ಮಾಡೋದೇ ಕಣೆ ಲಸ್ಮಕ್ಕ. ನಾನು ಅವ್ರು ಹಂಗಂದ್ರಲ್ಲ ಅದನ್ನ ಇನ್ನೂ ಅತಿಯಾಗಿ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ದಿನ ಯಾತನ ತಗೊಂಬತ್ತೀನಿ, ಎಲ್ಲರಿಗೂ ತೋರಿಸ್ತೀನಿ. ಅವಳೇನಂತಾಳೆ, ಏನು ಆತನ ತಾಂಬ್ಲಿ ರಬ್ಬರ್ ಸೆಮ್ ತಾಂಬ್ಲಿ ಎಲ್ಲರಿಗೂ ತೋರಿಸ್ತಾಳೆ. ದಿನ ಅವಳು ಒಟ್ಟುರ್ಸಕ್ಕಾಗಿನೇ ದಿನ ಯಾತನ ಒಂದೊಂದು ಸಾಮಾನು ತತ್ನೇ ನಾನು ಮನೆಗೆ. ಒಂದು ಒಂದು ರಬ್ಬರ್ ಸೆಂಬಾಗ್ಲಿ ಅವಳು ತಾಂಬಂದು ತೋರಿಸ್ತೀನಿ ನೋಡೋಣ. ಅದೇ ಅವಳು ಹಂಗಂದವಳೆ, ನಾನು ಅದನ್ನು ಅತಿನೇ ಮಾಡ್ತೀನಿ. ಓ ಗಂಗಮ್ಮಂದಿರ ತಾಂಬಂದವಳೇನು? ಅವತ್ತು ಹಂಗಂದ್ಲಲ್ಲ, ಯಾತನ ತಾಂಬರ್ಲಿ ಎಲ್ಲರಿಗೂ ತೋರಿಸ್ತಾಳೆ, ಕೆರೆಗೆಲ್ಲಾರ ಅವ್ರಿಗೂ ಇವ್ರಿಗೂ ಅಂತ ತೋರಿಸ್ತಾಳೆ ಅಂತ ಹಂಗಂದ್ಲಲ್ಲ. ಅದಕ್ಕೆ ಅವಳು ಅಂದವಳಲ್ಲ, ಇನ್ನೂ ಅತಿಯಾಗಿ ಮಾಡ್ತೀನಿ ಅಂತ ತಾಂಬಂದವಳು. ಬರ್ರಿ ಇಲ್ಲ ಲಸ್ಮಕ್ಕ, ಅಲ್ಲಿ ಬಾರೆ, ಅವ್ರ ಮನೆ ಮುಂದೆನೇ ತೋರಿಸ್ತೀನಿ ಬಾರೆ, ಹೋಗಿ ನಡೀತಾಯಿ ಹೋಗೋಣ. ನೀನೊಂದು ಈಟ್ ಆ ಥರ ಅಂದ್ಬಿಟ್ಟವ್ರೆ ಅಂದರೆ ಏನಿಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೊಂಡು ಹೊರಕ್ಕೆ ಬಂದಿಲ್ಲ ಅಂದ್ಕೊಂತಿದ್ದೆ. ನೋಡು ಹೆಂಗತ್ತೆ, ಇವಾಗ ಒಂದು ಡಜನ್ ಸೀರೆ ತಗೊಂಡು ಬಂದ್ಬಿಟ್ಟೆ. ಬೇಜಾರು ಆಗಿತ್ತು, ಆದರೂ ನಾನು ಹೆಂಗೆ ನಾನಿಲ್ಲೋಡು, ನಾನು ಸುಮ್ಮನೆ ನನ್ಗೆ ಯಾಕೋ ಒಂದೊಂದ್ಸತಿ ಹಂಗೆ ಅನಿಸುತ್ತೆ. ನಾನು ಆ ವಿಚಾರಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಂಡಿಲ್ಲ, ಸೀರೆ ವಿಚಾರಕ್ಕೆಲ್ಲ ನಾನು ಒಂದೊಂದ್ಸತಿ ಮನ್ಸಿಗೆ ನನ್ನ ಬೇಜಾರು ಆಗುತ್ತೆ. ಅದನ್ನು ನಾನು ಹೆಂಗೆ ಸರಿ ಮಾಡ್ಕೋಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ಇವಾಗ ನಾನು ಅವ್ರ ಎದುರಿಗೆ ಉರಿಸ್ಲಿಲ್ಲ ಅಂದ್ರೆ ನೋಡು. ಬಾರೆ ಲಸ್ಮಕ್ಕ ಬಾ, ಇಲಾಸಿ ಹೋಗನ್ ಬಾ ಮಂತಕ್ಕೆ. ಅವರು ಹಂಗಂದಿದ್ರಲ್ಲ ಗಂಗಮ್ಮನು ರಾಮ, ಅದಕ್ಕೆ ತಾಂಬಂದವಳ ತಮ್ಮ. ಜಯಮ್ಮ ಸೀರೆನ ಅಯ್ಯೋ ಎಲ್ಲಾರ್ಗೂ ತೋರಿಸ್ತಾಳೆ, ಆ ತನ ತಾಂಬರ್ಲಿ ಅಂತ ಅಂದಿದ್ರಲ್ಲ, ಅದಕ್ಕೆ ಎಲ್ಲಾರ್ಗೂ ತೋರಿಸ್ತಾಳೆ. ವಾರದಿಂದ ಗೊತ್ತಿರ್ಲಿಲ್ಲ ಮಾರಕ್ಕೆ, ಈಗಾಗಲೇ ವಾರ ಬೀರ್ ಬಿಟ್ಟವಳೆ. ತಿರ್ಗ ಒಳಗೆ ಇದ್ಲು. ನಾನು ಯಾಕೆ ಜಯಕ್ಕಯ್ಯ ಗುಡ್ದಿಂಬೇಳಲ್ಲ ಅನ್ಕೊಂಡೆ, ಈಗಾಗಲೇ ಹೊರ ಬಿಡ್ಬಿಟ್ಟವಳೆ. ಈಸ್ತಿನ ವಾರಕ್ಕೆ ಗೊತ್ತಿರ್ಲಿಲ್ಲ. ಇವರಿಬ್ರು ಚೆನ್ನಾಗಿದ್ದಾರೆ. ಜಯ ಮುಂಜಾತಿ ಮಾತಾಡಕ್ಕೆ ಕಡಿಕ್ ನೀನು ನೋಡ್ಲೇಬೇಡ ಕಣಪ್ಪ. ಇವತ್ತಾಲೇನೆ ಬಂದವಳು ಹರಕ್ಕೆ. ಯಾವಾಗಿಂದ ನಾ ಇಲಾಸಿ ಸೀರೆ ಹಿಡ್ಕೊಂಡು ಹೋಗಿ ಓಡಾಡ್ತಾ ಇದ್ದಾಳೆ. ಒಂದು ಡಜನ್ ಸೀರೆ ತಂದೈದ್ನಿ, ಒಂದು ಡಜನ್ ಸೀರೆ ತಂದೈದ್ನಿ ಅಂತ. ನೀನು ಅವಳ ಕಡಿಕೆ ನೋಡ್ಲೇಬೇಡ. ನಾನು ಯಾತಕ್ಕೆ ನೋಡೋಣ ಹೋಗತ್ತ, ನಾನು ಪಾಡಿಗೆ ನಾನು ಸುಮ್ಮನೆ ಕುಕ್ಕಣಿನತ್ತ. ಯಾ ಸೀರೆ ಕಟ್ಕೊಂಡು ನನಗೆ ಏನಾಗೋದೇನೈತಿ? ನಂಗೇನೆ ಅಯ್ಯೋ ಅವನು ನನ್ನ ಸೀರೆ ಸುಟ್ಟಾಕ್ತ ಹಂಗೆ ಹಿಂಗೆ ಅಂತೇಳಿ ಎಲ್ಲರ ಕುಟ್ಟು ಹೇಳ್ಕೊಂಡು ಓಡಾಡ್ತಾಳೆ. ಈಸ್ತಿನ ಮನೆ ಒಳಕ್ಕೆ ಇದ್ದವಳು ಹೊರಕ್ಕೆ ಗೊತ್ತಿರಲಿಲ್ಲ. ಈಗಾಗಲೇ ತಿರ್ಗಿ ಹೊರಕ್ಕೆ ಬರೋಕ್ಕೆ ನಿಂತ್ಕೊಂಡವಳು. ಎಲ್ಲಾರ್ಗೂ ತೋರಿಸ್ತಾ ಇದ್ದಾಳು. ಒಂದು ಡಜನ್ ಸೀರೆ ತಂದವಳು ಅಂತ, ಒಂದು ಡಜನ್. ನಾನು ಅಂದಾರ ಆಡ್ದಾರ ಎದುರಿಗೆಲ್ಲನ ಒಂದು ಸೀರೆ ಹಾಳು ಮಾಡಿದ್ರು. ಇವತ್ತು ನನಗೆ ಒಂದು ಡಜನ್ ಸೀರೆ ತಗೊಂಬಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟವನೆ. ಒಂದು ಸೀರೆ ಸುಟ್ಟಾಕಿದ್ರಲ್ಲ ನಂದು, ಇವತ್ತೊಂದು ಒಂದು ಡಜನ್ ತಗೊಂಬಂದಿದ್ದೀನಿ. ಹೋದ್ರೂ ಹೋಗುತ್ತೆ ಅಷ್ಟೇನೆ. ಒಬ್ರದ್ದು ಹಾಳು ಮಾಡಿದವರು, ಒಬ್ರಿಗೆ ಕೆಟ್ಟದ್ದು ಬಯಸ್ತವರು ಯಾವತ್ತೂ ಉದ್ಧಾರ ಆಗಲ್ಲ. ಅದರಲ್ಲೂ ನನಗೆ ಕೆಟ್ಟದ್ದು ಮಾಡಿದವ್ರಂತೂ ಯಾವತ್ತೂ ಉದ್ಧಾರ ಆಗಲ್ಲ. ಅಯ್ಯೋ ತಂದು ದುಡ್ಡು ಆತೆ ತಾಯಿ. ಒಂದು ಡಜನ್ ಬಳೆ ತೊಡ್ಕೊಂಬತ್ತು ಕೇಳಿದೀವಿ ಜಯಮ್ಮ, ಇನ್ನೊಂದು ಡಜನ್ ಸೀರೆನೇ ತಗೊಂಬಂದಿದ್ಯಲ್ಲೇ. ಹಂಗೆ ನಿಂಗಜ್ಜಿ ನನಗಿಲ್ಲಡು, ಇವತ್ತು ದೇವರಷ್ಟು ಶಕ್ತಿ ಕೊಟ್ಟವನೆ. ನಿಮ್ಮಂತಾರಲ್ಲನ ಹಬ್ಬಕ್ಕೊಂದು ಸೀರೆ ತಮ್ಮಕ್ಕೊಂದು ಮೆಟ್ಟನ್ನೊಂದು 400-500 ರೂಪಾಯಿ ಸೀರೆ ತಮ್ಮಕ್ಕೆಲ್ಲ ನೀವು ಹಿಂದೆ ಮುಂದೆ ನೋಡ್ತೀರಾ. ಬಿಡು ಸೀರೆಗೆ ಏನು ಅಂತೀರಾ? ದೇವ್ರು ಅದು ಶಕ್ತಿ ಕೊಡಬೇಕು. ಅದು ಸುಮ್ಮನೆ ಅಲ್ಲ, ಅದು ಧೈರ್ಯ ಇರಬೇಕು. ಧೈರ್ಯ ಇದ್ಕೊಂಡು ನಾವು ತಗೋಬೇಕು. ಇವತ್ತು ನೀನು ತಳಿದ್ಯಾ ಲಕ್ಷ್ಮಕ್ ತಾಂಡವಳೆ. ಒಂದು ಡಜನ್ ಸೀರೆ ನೀವೆಂದನ ನಿಮ್ಗಂತ ತಂದೆ ಇದ್ರೆ ಏನೋ ಮದುವೆ ಸೋಬ್ನಂದ ಬೇಕಾದ್ರೆ ಫಂಕ್ಷನ್ಗಳಂದ ತಗೊಂಬತ್ತೀರಾ. ನಾನು ನನಗಂತಲೇ ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ. ಇಲ್ಲಿ ನಮ್ಮ ಮುಂದೆ ಬಂದು ಬಿಲ್ಡಪ್ ಕೊಡ್ತಿರತ್ ಕಣೆ. ನಮ್ಮ ಮನೆ ಮುಂದೆ ಬಂದು ಹೋಗತ್ತ. ನನಗೆ ನೋಡೋಕ್ಕಾಗಲ್ಲ, ಇದು ನೋಡ್ಬಿಟ್ರೆ ಅಷ್ಟಿಷ್ಟು ಮೈಯ ಉರಿಯಲ್ಲ. ಜನ ನನ್ನ ಯಾರೋ ಅಂಬಾರಂತೆ, ಈ ಪಟ್ಟು ಯಾತು ತರಲ್ಲ, ಯಾರಿಗೂ ತೋರ್ಸಲ್ಲ, ಎದ್ರಿಕೆಂಡವಳೆ ಜಯಮ್ಮ ಅಂತ. ನಾನು ಯಾಕೆ ಎದ್ರಿಕೆಮ್ಮನ? ನಾನು ಯಾರಿಗೂ ಎದ್ರಲ್ಲ. ನಂದೊಂದು ಸೀರೆ ಹಾಳು ಮಾಡ್ಯಾರಂತ ನಾನು ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ. ಈ ಪಟ್ಟು ಯಾತನ ತರಲಿ ತೋರಿಸ್ತೀನಿ. ಒಂದು ಸ್ಟಿಕ್ಕರ್ ತಗೊಂಬೇಳೆ ತೋರಿಸ್ತೀನಿ, ಒಂದು ಕ್ಲಿಪ್ ತಗೊಂಬೇಳೆ ತೋರಿಸ್ತೀನಿ. ನಾನೇನೇ ಸುಮ್ಮನಿರಲ್ಲ. ಯಾರೋ ಹೇಳಾರಂತ ಕೂಲಿ ಹೋಗಿತ್ತಾಗೆ ಎದ್ರಿಕೆಂಡವಳೆ ಅಲೇನೇ ಈ ಪಟ್ಟು ಆತು ತೋರ್ಸಲ್ಲ ನೋಡು ಯಾರಿಗೂ ಅಂತ. ನಾನು ಸುಮ್ಮನಿರ್ತೀನಿ. ನಾನು ಸುಮ್ಮನಿರ ಅಂತ ಹೆಣ್ಮಗ್ಳಲ್ಲ ಬಿಡು. ನಾನು ನಿನ್ನ ಸೊಸೆದು ಇಂಥವಿದ್ವೆ ನಮ್ಮಲ್ಲಿ ಸೀರೆ. ನಿನ್ನ ಸೊಸೆ ಹುಡ್ಕಮ್ಮವು ಸೇಮ್ ಇದೇ ಥರ ಇದೆ ಕಣೆ ಜೇಕೆ. ಅವೇನಪ್ಪ ಇವು? ಇಲ್ಲ 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 ಇಲ್ಲ, ಅವು ಬೇರೆವು. ಈಗ ನನ್ನ ಸೊಸೆ ಹುಡ್ಕಮ್ಮ ನಾನು ಯಾಕೆ ತಗೊಂಬನಿ? ನಾನು ಬೇರೆ ತಗೊಂಬಂದಿರೋದು. ಏನು ನಾನು ನಾನು ಯಾವತ್ತೂ ಹುಡ್ಕೊಂಡೇ ಇಲ್ಲ ಸೀರೆ. ಇನ್ನೂವರೆಗೂ ಆಗೈತೆ, ಇಷ್ಟು ದಿನ ಆಗೈತೆ ನಾನು ಒಬ್ಬರು ಸೀರೆ ಯಾವತ್ತೂ ನಾನು ಹಿಂಗೆ ತಗೊಂಡಿಲ್ಲ. ನಾನು ಮೈ ಮೇಕೆ ಹಾಕ್ಕೊಂಡಿಲ್ಲ. ಎಲ್ಲ ನಾನು ಹೊಸ ಹೊಸ ಸೀರೆಗಳೇ. ಅದ್ರಾಗೂ ನಾನೆಲ್ಲ ಬರೀ ಕಾಸ್ಟ್ಲಿ ಸೀರೆಗಳೇ ತಗೊಂಡಿರೋದು. ಏನು ಅಂತಿಂಥವು ಮೆತ್ತನ ಸೀರೆ ಆ ಥರ ಮಾಮೂಲಿ ಸೀರೆಗಳೆಲ್ಲ ನಾನು ಯಾವತ್ತೂ ತಗೊಂಡಿಲ್ಲ. ಎಲ್ಲ ಕಾಸ್ಟ್ಲಿ ರೇಷ್ಮೆ ಸೀರೆಗಳೇ ನಾನು ತಗೊಂಡಿರೋದು.
ಯಪ್ಪತ್ತ ಎದ್ದು ಅವಳು ಹಂಗೆ ಮೈತೆ ಅವಳು ಸುಮ್ಮನೆ ಇಲ್ಲಿ ಮಾತಾಡಕ್ ಬಂದವಳು ಅವಳ ಬಗ್ಗೆ ತಲೆ ಕೆಡಿಸ್ಬೇಡ ನಡಿ. ಸೆನಕ್ಕಿರೋ ತಂದಿದ್ಯಾ ಬೊಲ್ ಚೆನ್ನಾಗಿದೆ ಸೀರೆ ಮಾತ್ರ ಚೆನ್ನಾಗಿದೆ ಚೆನ್ನಾಗಿರೋ ತಂದಿದ್ಯಮ್ಮ. ನನಗೂ ಒಂದು ತಾಮನ್ ಕೊಡಿ ಈಗ ಅದು ಹಬ್ಬಕ್ಕೆ ತಾಮನ್ ಕೊಡ್ತೀನಿ ಹೇಳಿ ಬಿಡು ಲಕ್ಷ್ಮಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ. ನಾನೇನಿಲ್ಲ ಇವತ್ತು ನನ್ನ ಸೀರೆ ಹಾಳು ಮಾಡಿದ್ರಲ್ಲ, ಇವತ್ತು ನನಗೆ ದೇವ್ರು ಅಷ್ಟು ಶಕ್ತಿ ಕೊಟ್ಟವನೆ. ನಿನಗೆ ಅನ್ಯಾಯ ಆಯಿತು ಜಯಮ್ಮ, ನಿನ್ನ ಸೀರೆ ಹಿಂಗೆ ಆಗ್ಬಿಡ್ತು, ಅದಕ್ಕೆ ನೀನು ಇವಾಗ ಒಂದು ಡಜನ್ ಸೀರೆ ತಗೋ ಅಂತ ನನಗೆ ದೇವ್ರು ಎಲ್ಲ ಒಂದು ಕಡೆಗೆ ಒಂದು ಡಜನ್ ಸೀರೆ ತಗೊಂಬ ಅಷ್ಟು ಶಕ್ತಿ ಕೊಟ್ಟವನೆ. ಅದು ಶಕ್ತಿ ಅಂತಲೇ ಹೇಳ್ಬೋದು, ಸುಮ್ಮನೆ ಅಲ್ಲ. ಒಂದು ಡಜನ್ ಸೀರೆ ಹೆಣ್ಮಕ್ಳು ಒಂದೇ ಸತಿ ನಾವು ತಾಂಬ್ತೀವಿ ಅಂತಂದರೆ ಅದು ದೇವ್ರು ನನಗೆ ಕೊಟ್ಟಿರೋಂಥ ಶಕ್ತಿ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ರಾಮ ಗಂಗಮ್ಮನ ಮುಂದೆ ಬಂದು ಒಂದು ಡಜನ್ ಸೀರೆ ತಗೊಂಬಂದು ಒಂದು ಸೀರೆ ನಮ್ದು ಹಾಳು ಮಾಡಿದ್ರು, ಇವಾಗ ಒಂದು ಡಜನ್ ಸೀರೆ ತಗೊಂಬಂದಿದ್ದೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಮ್ಮ ಬಿಲ್ಡಪ್ ಜಯಮ್ಮ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.